ಗಳಿಂದ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದೆ. ಜಿಲ್ಲೆಯಲ್ಲೂ ಮತದಾರರ ಪಟ್ಟಿಯನ್ನ ಜರಡಿಗೆ ಹಾಕಲಾಗಿದೆ. ಬಿಎಲ್ಒಗಳು ಮನೆ ಮನೆಗೂ ಭೇಟಿ ಕೊಟ್ಟು ಸರ್ವೆ ಮಾಡುತ್ತಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಗೊಂದಲ ಕೂಡ ಸದ್ದು ಮಾಡಿದೆ. ಈ ಮಧ್ಯೆ ಸಾಲು ಬಿಎಲ್ಒಗಳ ಸಾವಿನ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದ ವೇಳೆ ಅಪಘಾತಕ್ಕೀಡಾಗಿದ್ದ ತುಮಕೂರಿನ ವಿಎ ಭುವನ ಸಾವನ್ನಪ್ಪಿದ್ದಾರೆ. ಭುವನ ಅವರನ್ನ ಹುಲ್ಲೇನಹಳ್ಳಿಯ ಗ್ರಾಮ ಆಡಳಿತಾಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸುತ್ತಿದ್ದರು. ಈ ವೇಳೆ ಎಸ್ಐಆರ್ ಪ್ರಕ್ರಿಯೆಯ ಸೂಪರ್ವೈಸರ್ ಆಗಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ನಿನ್ನೆ ಅವಸರದಲ್ಲೇ ಗೂಳೂರಿಗೆ ತೆರಳುತ್ತಾ ಇದ್ರು. ಆದರೆ ತುಮಕೂರಿನ ಕುಣಿಗಲ್ ರಸ್ತೆಯ ಗೂಳೂರು ಬಳಿ ತೆರಳುತ್ತಿದ್ದಾಗ ಯಮರ ರೂಪದಲ್ಲಿ ಬಂದ ಲಾರಿ ಸ್ಕೂಟಿಗೆ ಬಂದಪ್ಪಳಿಸಿದೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸಾವು ಬದುಕಿನ ಹೋರಾಟದ ಬಳಿಕ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಇವತ್ತು ನೆಲಮಂಗಲದ ಸ್ವಗ್ರಾಮ ವರದನಾಯಕನಹಳ್ಳಿಯಲ್ಲೇ ಭುವನ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪಾರ್ಥಿವ ಶರೀರದ ಮೆರವಣಿಗೆ ಮಾಡಿದ ಬಳಿಕ ತೋಟದಲ್ಲಿ ಭುವನ ಅಂತ್ಯಕ್ರಿಯೆ ಮಾಡಲಾಯಿತು. ಮಗಳ ಶವ ತಪ್ಪಿಕೊಂಡು ಕುಟುಂಬಸ್ಥರು ಗೋಳಾಡಿ ಕಣ್ಣೀರು ಹಾಕಿದ್ರು. ತಾಲೂಕಿನ ಅಧಿಕಾರಿಗಳು, ಗ್ರಾಮಸ್ಥರು ಈ ವೇಳೆ ಭಾಗಿಯಾಗಿದ್ದರು. ಬೇಡಮ್ಮ ನಾಳೆಗೆ ಹೋಗಿವಿ ಅಂತ ಹೇಳಿದ್ಕೂ ಬಿಡಲಿಲ್ಲ. ಆಟೋದ್ಲು 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅವ್ರ ತಮ್ಮನ ಕೈಲಿ ಹೇಳ್ಕೊಳೋರು. DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದೊಳಗೆ ಹೋಗ್ಬೇಕು ನಾನು. ತುಮಕೂರಿನ ಭುವನ ಅಪಘಾತಕ್ಕೀಡಾಗ್ತಿದ್ದಂತೆ ಬಿಎಲ್ಒಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ತುಮಕೂರಿನ ನೂರಾರು ಗ್ರಾಮ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ದುರಂತಕ್ಕೆ ಅಧಿಕಾರಿಗಳ ಅತಿಯಾದ ಒತ್ತಡವೇ ಕಾರಣ. ಬೆಳಗ್ಗೆ 6 ಗಂಟೆಗೆ ಕರ್ತವ್ಯಕ್ಕೆ ನಿಯೋಜಿಸಿ ತಹಶೀಲ್ದಾರ್ ಒತ್ತಡ ಹಾಕಿದ್ದಾರೆ. ಹೀಗಾಗಿ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆ ಜೋರಾಗ್ತಿದ್ದಂತೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಲ್ಲಾ ತಹಶೀಲ್ದಾರ್ಗಳ ಜೊತೆಗೆ ಸಭೆ ಮಾಡಿದ್ರು. ಸಭೆ ಮುಗಿಸಿ ಹೊರಬಂದ ತಹಶೀಲ್ದಾರ್ ರಾಜೇಶ್ವರಿ DC ಕಚೇರಿಯಲ್ಲೇ ತಲೆಸುತ್ತಿ ಬಿದ್ದ ಘಟನೆಯೂ ನಡೆಯಿತು. ಅಸ್ವಸ್ಥರಾಗಿದ್ದ ರಾಜೇಶ್ವರಿ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ಇನ್ನು ಕೆಲಸದ ಒತ್ತಡದ ಬಗ್ಗೆ ತಹಶೀಲ್ದಾರ್ ಅವರದ್ದು ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿದೆ. ಆದರೆ ತಹಶೀಲ್ದಾರ್ ಮಾತ್ರ ಆರೋಪವನ್ನ ನಿರಾಕರಿಸಿದ್ದಾರೆ. ಇನ್ನು ಈ ವಿಚಾರ ಸಿಎಂ ಗಮನಕ್ಕೂ ಹೋಗಿದ್ದು ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸ್, BLOs, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಇದ್ದಾರೆ ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತೆ AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡಲ್ಲಿ ಇರಿ. ಮತ್ತೆ ಇನ್ನೊಂದು ಏನು ನಿಮ್ಗೆ ವಿಚಾರ ಅಂತಂದ್ರೆ, ಸರ್ಪ್ರೈಸ್ ವಿಸಿಟ್ AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮ್ಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿ ಇರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತ ತಮ್ಗೆ, ಯಾಕೆ ಆಲ್ರೆಡಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಾವು ಫೀಲ್ಡಲ್ಲಿ ಇಲ್ಲ ಅಂತಾನೆ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಅಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ತುಂಬಾ ಟಾರ್ಚರ್ ಆಗ್ತಿದೆ ತಹಶೀಲ್ದಾರ್ ಮತ್ತೆ ಇದರಿಂದ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಟಾರ್ಚರ್ ಆಗಿದೆ ಅಂತ. ನನಗೆ ಯಾವತ್ತೂ ಅವ್ರು ಬಂದು ಯಾವುದೇ ನನಗೆ ಮನವಿನೂ ಕೊಟ್ಟಿಲ್ಲ. ಈ ಥರ ನಮಗೆ ಕೆಲಸ ಒತ್ತಡ ಇದೆ ಅಂತಂದ್ಬಿಟ್ಟು ಅಂತ ಯಾವ ಅಧಿಕಾರಿಗಳು ನಮಗೇನು ಮನವಿನೂ ಕೊಟ್ಟಿಲ್ಲ. ಇದ್ರೆ ನಾವು ಸರ್ಕಾರಕ್ಕೆ ಅದ್ರ ಮೇಲೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ವಿ. ಯಾವುದೂ ನಮಗೇನು ರೈಟಿಂಗಲ್ಲಿ ಕೊಟ್ಟಿಲ್ಲ. BLO ಸೂಪರ್ವೈಸರ್ ಆಗಿ SIR ಆ್ಯಕ್ಟಿವಿಟೀಸ್ಗೆ ಹೋಗುವಾಗ ಈ ಒಂದು ಘಟನೆ ಆಗಿದೆ. SIR ಆ್ಯಕ್ಟಿವಿಟಿ ಮಾಡಲಿಕ್ಕೇ ಅವರು ಹೋಗಿರೋದು ನಿಜ. ಇದು ಅನ್ಫಾರ್ಚುನೇಟ್ ಅಂತಲೇ ಹೇಳಬೇಕು. ಆಕ್ಸಿಡೆಂಟ್ ಆಗಿರೋದು. ಪರಿಶೀಲನೆ ಮಾಡ್ತೀನಿ. ಅವ್ರ ಡ್ಯೂಟಿಯನ್ನು ಅವರು ಮಾಡ್ತಾ ಇದ್ದಾರೆ. ಏನು ವಿಚಾರ ಮತ್ತೆ ಪರಿಶೀಲನೆ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳು ಅದನ್ನ ಖಂಡಿತ ಅಟೆಂಡ್ ಮಾಡ್ತಾರೆ. ಇನ್ನು ಸಿಎಂ ಸೂಚನೆಯಂತೆ ತುಮಕೂರಲ್ಲಿ ನಡೆಯುತ್ತಿದ್ದ VAಗಳ ಪ್ರತಿಭಟನಾ ಸ್ಥಳಕ್ಕೆ ತೆರಳಿದ DCM ಡಾಕ್ಟರ್ G. ಪರಮೇಶ್ವರ್ ಸಮಸ್ಯೆ ಆಲಿಸಿದರು. ಘಟನೆ ಒತ್ತಡದಿಂದ ಆಗಿದ್ದರೆ ಅಥವಾ ಬೇರೆ ಕಾರಣದಿಂದ ಆಗಿದ್ರೆ ತನಿಖೆ ನಡೆಸ್ತೇನೆ. ಮೃತರ ಕುಟುಂಬಕ್ಕೆ ಸಿಗಬೇಕಾದ ಎಲ್ಲ ಸೌಲಭ್ಯ ನೀಡಲಾಗುವುದು ಅಂತ ಹೇಳಿದ್ರು. ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ಆ ಹೆಣ್ಣು ಮಗಳಿಗೆ ಒತ್ತಡ ಆಯಿತು, ಯಾವುದು ಎಲ್ಲಿಂದ ಒತ್ತಡ ಆಯಿತು, ಯಾವ ರೀತಿ ಒತ್ತಡ ಆಯಿತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ
ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದು ಈ ಮಧ್ಯೆ ಬೆಂಗಳೂರು ದಕ್ಷಿಣದಲ್ಲೂ ಬಿಎಲ್ಒ ಆಗಿದ್ದ ನಟರಾಜ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆ ಖುಷಿಯಾಗಿಯೇ ಕೆಲಸ ಮುಗಿಸಿ ಮನೆಗೆ ಬಂದಿದ್ರಂತೆ ನಟರಾಜ್. ರಾತ್ರಿ ಊಟ ಮಾಡಿ ಮಲಗಿದ್ದಷ್ಟೇ ಬೆಳಗಾಗುವಷ್ಟರಲ್ಲಿ ಹಾಸಿಗೆಯಲ್ಲೇ ಜೀವ ಬಿಟ್ಟಿದ್ದಾರೆ. ಇನ್ನು ಬೀದರ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ಬಿಎಲ್ಒ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಭಾಲ್ಕಿ ಮೂಲದ ಸುನಿಲ್ ಬೀದರ್ ತಾಲೂಕಿನ ಅಮಲಾಪುರದ ಬೂತ್ ನಂಬರ್ 33ರಲ್ಲಿ ಎಸ್ಐಆರ್ ಫಾರ್ಮ್ ತುಂಬುತ್ತಾ ಇದ್ರು. ಇವಳ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಇವೆಲ್ಲದರ ಮಧ್ಯೆ ಎಸ್ಐಆರ್ ವಿಚಾರದಲ್ಲಿ ದೋಸ್ತಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಮುಂದುವರೆದಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಿದಂತಹ ರಾಜ್ಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೆ ಬೇಕಾಬಿಟ್ಟಿ ಎಸ್ಐಆರ್ ನಡೀತಾ ಇದೆ. ಎಸ್ಐಆರ್ ಅನ್ನ ಶಾದಿ ಮಹಲ್ ಮಸೀದಿಗಳಲ್ಲಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಎಸ್ಐಆರ್ ದಾಖಲಾತಿಯ ಫಾರಮ್ಸ್ ಏನ್ ಕೊಡಬೇಕಾಯಿತು ಅದು ಎಲ್ಲ ಶಾದಿ ಮಹಲ್ಗಳಲ್ಲಿ ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು ಎಸ್ಐಆರ್ನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗಬೇಕಾಗಿದ್ದಾರೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ನೋಡಿ, SIR ಅದು ಚುನಾವಣೆ ಆಗಿಬಿಟ್ಟಂತ ವಿಚಾರ. ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ನಾವು ಬರೋರಿಗೆ ಅಸಿಸ್ಟ್ ಮಾತ್ರ ಮಾಡುವಂತ, ಜನರಿಗೆ ಅಸಿಸ್ಟೆನ್ಸ್ ಮಾತ್ರ ನಾವು ಇವತ್ತು ಕೊಡುವಂಥದ್ದು. ಇದನ್ನು ರಾಜ್ಯಕ್ಕೆ ಉದ್ದೇಶದಿಂದ ಯಾರು ಅದು ಯಾಕೆ ನೋಡಬೇಕು? ಅವ್ರು ಯಾವ ಊರು, ಯಾವ ಮನೆ ಅಥವಾ ಯಾವ ಊರಿನವರು, ಇದನ್ನು ಎಲ್ಲಿಗ ಕಂಡುಹಿಡಿಯೋದು ಹೇಗೆ ಅಧಿಕಾರಿಗಳು? ಅಂದ್ರೆ ಇದು ಸರ್ಕಾರ ಮಾಡಿಸ್ತಾ ಇರ್ತಕ್ಕಂಥ, ಇದು ಸರ್ಕಾರ SIR ನಲ್ಲಿ ಕಳ್ಳಾಟ ಆಡ್ತಾ ಇದೆ. ಈ ಕಳ್ಳಾಟಕ್ಕೆ ತೆರೆ ಎಳಿಬೇಕಾಗಿದೆ. ನೋಡಿ, ಈ ರೀತಿ ಮಾಡ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಮುಖ್ಯ ಚುನಾವಣಾ ಅಧಿಕಾರಿ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಅವ್ರ ಕೈಯಲ್ಲೇ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಡೈರೆಕ್ಷನ್ಸ್ ಕೊಡಲಿ, ಏನೋ ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಂಡವ್ರು. ನಮ್ದೇನು ರಾಜಕೀಯದವ್ರಿಗೆ ಯಾವ ಪಾತ್ರನೇ ಇಲ್ಲ ಇದರಲ್ಲಿ. ಅವರು ನಾವು ಸ್ಟಾಫ್ ಕೊಡ್ತೀವಿ ಅವರಿಗೆ, ಎಲೆಕ್ಷನ್ ಕಮಿಷನ್ಗೆ ಅವ್ರು ಕೇಳಿದ್ರೆ ಸ್ಟಾಫ್ ಕೊಡ್ತೀವಿ. ನಡೆಸುವಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ರಾಮ ಮಂದಿರ ದೇಣಿಗೆ ಹಣ ಲೂಟಿಕೋರರ ಬಗ್ಗೆ ಎಸ್ಐಟಿ ತಂಡ ಇಂಚಿಂಚು ಜಾಲಾಡ್ತಿದೆ. ಖದೀಮರ ಕಾರ್ಯವೈಖರಿಗೆ ಪೊಲೀಸರೇ ಶಾಕ್ಗೊಳಗಾಗಿದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯೂ ಜೋರಾಗ್ತಿದೆ. ತನಿಖೆ ನಡೀತಾ ಇರುವ ಮಧ್ಯೆ ನಾಳೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಹತ್ವದ ಸಭೆಯನ್ನ ನಡೆಸಲಿದೆ. ಅಯೋಧ್ಯೆಯಲ್ಲಿ 20,000 ಕೋಟಿ ಲೂಟಿಯಾಗಿದೆ ಅಂತ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಬಿಜೆಪಿ ಪರವಾಗಿದ್ದವರೇ ಲೂಟಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಖರ್ಗೆ ಆರೋಪ ಈಗ ಸಂಚಲನವನ್ನ ಮೂಡಿಸಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಶ್ರೀರಾಮನ ಅಸ್ತಿತ್ವ ಪ್ರಶ್ನಿಸಿದವರಿಗೆ ದೇಣಿಗೆ ಲೂಟಿ ಪ್ರಶ್ನಿಸುವ ಹಕ್ಕಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ, ಇಂಥವೆಲ್ಲ ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. इसलिए इसकी चर्चा कर रहा हूं। चाहे अयोध्या का प्रभु श्री राम का मंदिर हो, आज कुछ लोग कह रहे हैं कि किस प्रकार से वहां पर चर्चा कर रहे हैं। ये वही लोग हैं जिन्होंने प्रभु श्री राम के होने के अस्तित्व पर सवाल उठाया था। उन्होंने कहा था कि श्री राम सेतु के होने पर सवाल उठाया था। ये वही लोग हैं जिन्होंने कार सेवकों पे गोलियां चलाई थी और खून की नदियां बही थी इसी अयोध्या के पवित्र नगरी पर। और ये घड़ियाली आंसू बहाने वाले लोग कभी हिंदू धर्म की आस्था के पर बात उठा ही नहीं सकते।